ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಈ ವಿಡಿಯೋ ಮಾಡಕತ್ತೀನಿ ಅಂದ್ರೆ ಅದರ ಅರ್ಥ ತಿಳ್ಕೊರಿ. ಪರಪ್ ನಗರ ಜೈಲಿನೊಳಗ ಏನೋ ಒಂದು ದೊಡ್ಡ ಗಡಿಬಿಡಿ ನಡೆದೈತಿ. ಇಷ್ಟು ದಿನ ದರ್ಶನ್ ಅವ್ರನ್ನ ಯಾರು ಭೇಟಿ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದ್ರೆ ಈಗ ಬಂದಿರೋ ಸುದ್ದಿ ಕೇಳಿದ್ರೆ ನಿಮ್ಮ ಮೈ ಜಿಮ್ ಅಂತೈತಿ. ಒಬ್ಬ ಪೊಲೀಸ್ ಪೇದೆ CCTV ಕಣ್ಣು ತಪ್ಪಿಸಿ ದರ್ಶನ್ ಅವರು ಬ್ಯಾರಕ್ ಒಳಗಡೆ ಹೋಗ್ಯಾನ ಅಂದ್ರೆ ನೀವು ನಂಬ್ತೀರಾ? ಅದು ಯಾಕೆ ಹೋದ, ಯಾರನ್ನ ಭೇಟಿ ಮಾಡಕ್ ಹೋದ, ಈ ವಿಷಯ DGP ಅಲೋಕ್ ಕುಮಾರ್ ಅವ್ರಿಗೆ ಗೊತ್ತಾದ್ಮೇಲೆ ಏನಾಯ್ತು ಗೊತ್ತಾ? ಒಂದು ಮಾತು ನೆನಪಿಟ್ಕೋರಿ, ಈ ವಿಡಿಯೋನ ನೀವು ಒಂದು ಸೆಕೆಂಡ್ ಸ್ಕಿಪ್ ಮಾಡಿದ್ರು ಕೂಡ ಜೈಲಿನ ಒಳಗಡೆ ದರ್ಶನ್ ಅವರನ್ನ ನೋಡಕ್ಕೆ ಹೋದ ಆ ಪೇದೆಗೆ ಕೊಟ್ಟ ಶಿಕ್ಷೆ ಏನು ಅನ್ನೋ ಅಸಲಿ ಸತ್ಯ ನಿಮಗೆ ತಿಳಿಯಂಗಿಲ್ಲ. ವಿಡಿಯೋ ಪೂರ್ತಿ ನೋಡಿದ್ರೆ ಮಾತ್ರ ನಿಮ್ಗೆ ಆ ಸೀಕ್ರೆಟ್ ಪ್ಲಾನ್ ಏನು ಅನ್ನೋದು ಅರ್ಥ ಆಗ್ತೈತಿ. ಬರೀ ಆ ಶಾಕಿಂಗ್ ವಿಷಯ ಏನು ಅನ್ನೋದನ್ನ ನೋಡ್ಬಿಡೋಣ. ಸ್ನೇಹಿತರೆ, ಜೈಲ್ ಅಂದ್ರೆ ಅಲ್ಲಿ ನಿಯಮ ಬಹಳ ಸ್ಟ್ರಿಕ್ಟ್ ಇರ್ತಾವ. ಆದ್ರೆ ಯಲಹಂಕದ ಕಾನ್ಸ್ಟೇಬಲ್ ಗಣೇಶ್ ಅನ್ನೋರು ತಮ್ಮ ಸ್ನೇಹಿತನ ಆಸೆ ಈಡೇರಿಸಕ್ಕ ಅಂತ ಸೀದಾ ದರ್ಶನ್ ಅವರು ಬ್ಯಾರಕ್ ಕಡೆ ಕರ್ಕೊಂಡು ಹೋಗ್ಯಾರ. ಇಲ್ಲೊಂದು ಪ್ರಶ್ನೆ ಕೇಳ್ರಿ, ಒಬ್ಬ ಪೇದೆಗೆ ಜೈಲಿನೊಳಗೆ ಎಷ್ಟೊಂದು ಫ್ರೀಡಮ್ ಸಿಕ್ಕಿದ್ ಹೆಂಗ? ಬ್ಯಾರಕ್ ಒಳಗಡೆ ಮಾತುಕತೆ ನಡೆದಿದ್ದೇನು? ಇದು ಬರೀ ಭೇಟಿನೋ ಅಥವಾ ಏನಾದ್ರು ಮೆಸೇಜ್ ಪಾಸ್ ಮಾಡೋಕೆ ಹೋಗಿದ್ರ? ಈ ವಿಷಯ ಈಗ ಬಹಳ ದೊಡ್ಡ ಚರ್ಚೆ ಹುಟ್ಟಾಕೈತಿ. ಈಗ ನಾನು ಸುಮ್ಮನೆ ಹಾದಿ ಬದಿ ಸುದ್ದಿ ಹೇಳಕತ್ತಿಲ್ರಿ, ಇದಕ್ಕೆ ಸಾಕ್ಷಿ ಐತಿ. ಸಾಕ್ಷಿ ಒಂದು, ಈ ವಿಷಯ ಕಾರಾಗೃಹದ DGP ಅಲೋಕ್ ಕುಮಾರ್ ಅವ್ರ ಗಮನಕ್ಕೆ ಬಂದ ತಕ್ಷಣ ಅವರು ಸುಮ್ಮನೆ ಕೂತಿಲ್ಲ. ಸಾಕ್ಷಿ ಎರಡು, ನಿಯಮ ಮೀರಿ ದರ್ಶನ್ ಅವರ ಬ್ಯಾರಕ್ಗೆ ಪೇದೆಯನ್ನು ಬಿಟ್ಟ ಜೈಲು ಸಿಬ್ಬಂದಿ ಪ್ರಭುಶಂಕರ್ ಅವರಿಗೆ ಕೂಡಲೇ ವರ್ಗಾವಣೆ ಶಿಕ್ಷೆ ನೀಡಿದ್ದಾರೆ. ನೋಡ್ರಿಪ್ಪ, ಜೈಲಿನೊಳಗೆ ಇರೋದು ಒಬ್ಬ ಸೆಲೆಬ್ರಿಟಿ ಇರ್ಲಿ ಅಥವಾ ಸಾಮಾನ್ಯ ಮನುಷ್ಯ ಇರ್ಲಿ, ಕಾನೂನು ಎಲ್ಲರಿಗೂ ಒಂದ ಅನ್ನೋದನ್ನ ಅಲೋಕ್ ಕುಮಾರ್ ಅವರು ಈ ಮೂಲಕ ಸಾಬೀತು ಮಾಡ್ಯಾರ. ಇವತ್ತು ಕೋರ್ಟ್ನಾಗ ದರ್ಶನ್ ಅವರ ಕೇಸ್ ವಿಚಾರಣೆ ಐತಿ. ಇಂತಹ ಟೈಮ್ನಾಗ ಇಂಥ ಅವಾಂತರಗಳಾದ್ರೆ ಕೇಸ್ ಮೇಲೆ ಏನಾದ್ರು ಎಫೆಕ್ಟ್ ಆಗುತ್ತಾ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಗೈತಿ. ಸ್ನೇಹಿತರ, ಸ್ವಲ್ಪ ಯೋಚನೆ ಮಾಡ್ರಿ. ಒಬ್ಬ ಪೊಲೀಸ್ ಪೇದೆ ಆಗಿ ತನ್ನ ಕೆಲಸ ಬಿಟ್ಟು ಈ ರೀತಿ ಜೈಲಿನ ನಿಯಮಗಳನ್ನು ಮುರಿಯೋದಷ್ಟು ಸರಿ? ಒಂದ್ ಕಡೆ ದರ್ಶನ್ ಅವರಿಗೆ ಬೇಲ್ ಸಿಗಲಿ ಅಂತ ಅಭಿಮಾನಿಗಳು ಕಾಯಕತ್ತಾರ, ಇನ್ನೊಂದ್ ಕಡೆ ಇಂತಹ ಸಣ್ಣ ಪುಟ್ಟ ತಪ್ಪುಗಳಿಂದ ದರ್ಶನ್ ಅವ್ರ ಹೆಸರಿಗೆ ಮತ್ತಷ್ಟು ಡ್ಯಾಮೇಜ್ ಆಗಕತ್ತೈತಿ. ಈ ಹಿಂದೆನೂ ದರ್ಶನ್ ಅವ್ರು ಜೈಲಿನೊಳಗೆ ಸಿಗರೇಟ್ ಸೇರ್ಕೊಂಡು ಕೂತಿದ್ದ ಫೋಟೋನ ವೈರಲ್ ಆಗಿತ್ತು. ಇವತ್ತು ಮತ್ತೆ ಇಂಥ ಘಟನೆ ನಡೆದಿದೆ ಅಂದ್ರೆ ಜೈಲಿನಲ್ಲಿ ದರ್ಶನ್ ಅವರಿಗೆ ವಿಶೇಷ ಸೌಲಭ್ಯ ಸಿಗ್ತಾ ಇದೆ ಅನ್ನೋ ಪ್ರಶ್ನೆ ಇಡೀ ಕರ್ನಾಟಕ ಮಂದಿಗೆ ಬರೋದು ಗ್ಯಾರಂಟಿ. ಆದ್ರೆ ಇಲ್ಲೇ ಒಂದು ಟ್ವಿಸ್ಟ್ ಐತಿ. ಇವತ್ತು ಕೋರ್ಟ್ನಲ್ಲಿ ನಡೆದ ಆರ್ಗ್ಯುಮೆಂಟ್ ಏನಪ್ಪಾ ಅಂದ್ರ, ದರ್ಶನ್ ಪರ ವಕೀಲರು ಬೇಲ್ಗೆ ಸಂಬಂಧಪಟ್ಟಂತ ಒಂದು ಹೊಸ ಫೈಲ್ ಸಬ್ಮಿಟ್ ಮಾಡ್ಯಾರಂತ. ಆ ಫೈಲ್ನಲ್ಲಿ ಏನೈತಿ ಗೊತ್ತೇನ್ರಿ? ಒಂದ್ ವೇಳೆ ಆ ಫೈಲ್ ಮಾಹಿತಿ ಜೈಲ್ ಸಾಹೇಬ್ರಿಗೆ ಕನ್ವಿನ್ಸ್ ಆದ್ರೆ ದರ್ಶನ್ ಬಿಡುಗಡೆಗೆ ಹಾದಿ ಸುಗಮ ಆಗ್ಬೋದು. ಆ ಸೀಕ್ರೆಟ್ ಫೈಲ್ ಬಗ್ಗೆ ನಾಳೆ ಬೆಳಿಗ್ಗೆ ಬರೋ ವಿಡಿಯೋದಾಗ ಪಕ್ಕ ಹೇಳ್ತೀನಿ. ನಿಮ್ಗೇನು ಅನಿಸ್ತೈತಿ ಹೇಳ್ರಿ. ಜೈಲಿನಲ್ಲಿ ದರ್ಶನ್ ಅವ್ರಿಗೆ ಈ ರೀತಿ ವಿಶೇಷ ಭೇಟಿಗೆ ಅವಕಾಶ ಕೊಡೋದು ಸರಿನಾ? ಬೇರೆ ಗಣೇಶ್ ಮಾಡಿದ ತಪ್ಪು ಅಥವಾ ಅಭಿಮಾನದ ಹಕ್ಕು? ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ನಾಗ ಜವಾರಿ ಶೈಲಿನಾಗ ಬರೀರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಜೈ ಡಿ ಬಾಸ್ ಅಂತ ಕಮೆಂಟ್ನಲ್ಲಿ ಬರೀರಿ. ನಮಸ್ಕಾರ.